ಶಿರಸಿ ಆಸ್ಪತ್ರೆ ವಿಚಾರದಲ್ಲಿ ಶುರುವಾಯಿತು ರಾಜಕೀಯ ಜಟಾಪಟಿ. ಶಾಸಕ ಭೀಮಣ್ಣ ನಾಯ್ಕ್ ವಿರುದ್ಧ ಗಂಭೀರ ಆರೋಪ ಮಾಡಿದ ಅನಂತಮೂರ್ತಿ ಹೆಗಡೆ. ಶಿರಸಿಯ ಜನರಿಗೆ ಭಾರಿ ದ್ರೋಹ ಎಸಗಿದ್ದಾರಂತೆ ಶಾಸಕರು. ತಾಕತ್ತಿದ್ದರೆ ಉತ್ತರಿಸಿ ಅಂತ ಸವಾಲು ಹಾಕಿದ ಅನಂತಮೂರ್ತಿ. ಶಿರಸಿ ಆಸ್ಪತ್ರೆ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಶುರುವಾಗುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿವೆ. ಶಾಸಕ ಭೀಮಣ್ಣ ನಾಯ್ಕ್ ವಿರುದ್ಧ ಬಿಜೆಪಿಯ ಅನಂತಮೂರ್ತಿ ಹೆಗಡೆ ಗಂಭೀರ ಆರೋಪ ಮಾಡಿದ್ದು, ಕ್ಷೇತ್ರದ ಬಡ ಜನತೆಗೆ ಶಾಸಕರು ಭಾರೀ ದ್ರೋಹ ಎಸಗಿದ್ದಾರೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ತಾಕತ್ತಿದ್ದರೆ ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಸವಾಲು ಹಾಕಿದ್ದಾರೆ. ಹೌದು, ಶಿರಸಿ ನಗರದಲ್ಲಿರುವ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅನಂತಮೂರ್ತಿ ಹೆಗಡೆ, ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಜನರಿಗಾಗಿ ತಂದಿದ್ದ 142 ಕೋಟಿ ರೂಪಾಯಿ ಯೋಜನೆಯ ಆಸ್ಪತ್ರೆಯ ಮೂಲ ಸ್ವರೂಪವನ್ನೇ ಬದಲಾಯಿಸಲಾಗುತ್ತಿದೆ. ಈ ಆಸ್ಪತ್ರೆಯ ಕ್ರೆಡಿಟ್ ಬಿಜೆಪಿ ನಾಯಕರಿಗೆ ಸಿಗುತ್ತೆ ಎಂಬ ಕಾರಣಕ್ಕೆ ಶಾಸಕರು ಪಂಡಿತ ಸಾರ್ವಜನಿಕ ಆಸ್ಪತ್ರೆ ವಿಚಾರದಲ್ಲಿ ಜನತೆಗೆ ದ್ರೋಹವನ್ನ ಎಸಗುತ್ತಿದ್ದಾರೆ. ಕ್ಷೇತ್ರದ ಬಡ ಜನತೆ ಈ ಮೋಸವನ್ನ ಎಂದಿಗೂ ಕ್ಷಮಿಸುವುದಿಲ್ಲ ಎಂದಿದ್ದಾರೆ. 2020 ನವೆಂಬರ್ನಲ್ಲಿ ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳ ಆಸ್ಪತ್ರೆಗೆ ಅನುಮೋದನೆ ಸಿಕ್ಕಿತ್ತು. ಕಟ್ಟಡಕ್ಕೆ 112 ಕೋಟಿ ಹಾಗೂ ಉಪಕರಣಗಳಿಗೆ 30 ಕೋಟಿಯನ್ನ ಮೀಸಲಿಡಲಾಗಿತ್ತು. ಕಟ್ಟಡದ 80% ಕಾಮಗಾರಿ ಮುಗಿದ ತಕ್ಷಣ ಉಪಕರಣಗಳ ಟೆಂಡರ್ ಹಾಗೂ ಸಿಬ್ಬಂದಿ ನೇಮಕಾತಿ ಮಾಡಬೇಕೆಂಬ ನಿಯಮವಿದ್ದರೂ ವರ್ಷ ಕಳೆದರೂ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ. ಬದಲಾಗಿ ಸಲಕರಣೆಗಳ ವೆಚ್ಚವನ್ನ 26 ಕೋಟಿ ರೂಪಾಯಿಯಿಂದ 5 ಕೋಟಿ 20 ಲಕ್ಷಕ್ಕೆ ಕಡಿತಗೊಳಿಸಿ ಬಡವರಿಗೆ ಉಚಿತವಾಗಿ ಸಿಗಬೇಕಿದ್ದ 15 ಕೋಟಿ ರೂಪಾಯಿ ಮೌಲ್ಯದ MRI ಹಾಗೂ ಸಿಟಿ ಸ್ಕ್ಯಾನ್ ಯಂತ್ರಗಳನ್ನು ಪ್ರಸ್ತಾವನೆಯಿಂದ ಮಾಯ ಮಾಡಲಾಗಿದೆ ಎಂದು ಆರೋಪಿಸಿದರು. 100 ಹಾಸಿಗೆಯಿಂದ 250 ಹಾಸಿಗೆಗೆ ಮೇಲ್ದರ್ಜೆಗೇರಿರುವ ಆಸ್ಪತ್ರೆಯಲ್ಲಿ ಹಾಲಿ 90 ಸಿಬ್ಬಂದಿ ಇದ್ದು, ಹೆಚ್ಚುವರಿಯಾಗಿ 107 ಸಿಬ್ಬಂದಿ ಬೇಕಿದ್ದರೂ ಕೇವಲ 37 ಜನರನ್ನ ಮಾತ್ರ ನಿಯೋಜಿಸಲಾಗಿದೆ. ಇದರಲ್ಲಿ ಹೃದಯ, ನ್ಯೂರಾಲಜಿ ತಜ್ಞರಿಲ್ಲ. ಆರೋಗ್ಯ ಸಚಿವರು 2 ಬಾರಿ ನಮ್ಮ ಜಿಲ್ಲೆಗೆ ಬಂದು ಶಿರಸಿ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆಯ ಸ್ಥಾನಮಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಜನರಿಗೆ ಟೋಪಿ ಹಾಕುತ್ತಿದ್ದಾರೆ ವಿನಃ ಜಿಲ್ಲಾ ಆಸ್ಪತ್ರೆ ಮಾಡುವ ಯಾವುದೇ ಪ್ರಕ್ರಿಯೆ ಇಲ್ಲ. ಎಷ್ಟು ದಿನ ಸುಳ್ಳು ಹೇಳುತ್ತೀರಿ ಅಂತ ಪ್ರಶ್ನಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾವು ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ದಾಖಲಿಸಿದ್ದು, ಆಸ್ಪತ್ರೆಯ ಮೂಲ ಮಂಜೂರಾತಿಯಂತೆಯೇ ಅನುಷ್ಠಾನಗೊಳ್ಳುವವರೆಗೆ ನಿರಂತರ ಹೋರಾಟವನ್ನ ನಡೆಸಲಾಗುವುದು ಅಂತ ಎಚ್ಚರಿಸಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ನೇರವಾಗಿ ಶಾಸಕ ಭೀಮಣ್ಣ ನಾಯ್ಕ್ ಅವರಿಗೆ ಸವಾಲು ಹಾಕಿದ್ದಾರೆ. ಒಟ್ಟಿನಲ್ಲಿ ಶಿರಸಿ ಆಸ್ಪತ್ರೆ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಜಟಾಪಟಿ ಶುರುವಾಗುವಂತೆ ಕಾಣಿಸುತ್ತಿದ್ದು, ಇದು ಯಾವ ಹಂತವನ್ನ ತಲುಪಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಶಿರಸಿ ನ್ಯೂಸ್.